ಇವತ್ತು ನಾನು ತುಂಬ ಸುಲಭವಾಗಿರೋದು ಕಳ್ಳೆಪಪ್ಪು ಸಕ್ಕರೆಯಿಂದ ಈ ಥರದೊಂದು ಸ್ವೀಟ್ ಮಾಡಿ ತೋರಿಸ್ತೀನಿ. ಈ ಥರ ಸ್ವೀಟ್ ಮಾಡೋಕ್ಕೆ ತುಂಬ ಸುಲಭ ಇದು. ಮನೇಲಿ ನಾನು ಗ್ಯಾಸ್ ಹಚ್ಚಬೇಕಾಗಿಲ್ಲ, ಪಾಕ ತೆಗಿಬೇಕಾಗಿಲ್ಲ, ಓವನ್ನು ಬೇಡ, ಏನೂ ಬೇಡ. ತುಂಬ ಹೊತ್ತು ಇಟ್ಟು ಮಾಡೋದು ಅಂಥದ್ದು ಐಟಮ್ಸ್ ಅಲ್ಲ. 10 ನಿಮಿಷದಲ್ಲೇ ಇದು ಈ ಥರ ಸ್ವೀಟು ರೆಡಿ ಆಗುತ್ತೆ. ಇವಾಗ ಹಬ್ಬಗಳೆಲ್ಲ ಬಂದಿದ್ದಾವೆ, ಶಿವರಾತ್ರಿ ಬಂದಿದೆ. ಶಿವರಾತ್ರಿಗೋಸ್ಕರ ಸ್ಪೆಷಲ್ ಅಂತೇಳಿ ನಾನು ಈ ಥರ ಸ್ವೀಟ್ ಮಾಡಿ ತೋರಿಸ್ತೀನಿ. ತುಂಬ ಸುಲಭವಾಗಿರೋದು ನೋಡಿ, ಮುಟ್ಟಿದ್ರೆ ಸಾಕು ಎಷ್ಟು ಸ್ಮೂತಾಗಿರುತ್ತೆ ಬೆಣ್ಣೆ. ಈ ಥರ ಸ್ವೀಟು ನಾವು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಹುರ್ಗಡ್ಲೆದ್ದು ನಾವು ಸ್ವೀಟು ಹೇಗೆ ಮಾಡೋದಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಇದು ತುಂಬ ಫ್ರೆಶ್ಶಾಗಿ ತಂದರೆ ನೀವು ಬಿಸಿ ಮಾಡೋದೇನು ಬೇಡ. ಸ್ವಲ್ಪ ಮನೇಲಿರೋ ಕಳ್ಳೆಪಪ್ಪು ತೊಗೊಂಡ್ರೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಇದನ್ನು ಸಣ್ಣಗೆ ನೈಸಾಗೆ ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ. ಇದೇ ಥರ ಇದೇ ಅಳತೆಯಲ್ಲೇ ನಾವು ಸಕ್ಕರೆನ ತೊಗೊಂಡು ಬೀಸ್ಕೊಂಬರ್ಬೇಕು. ಫಸ್ಟ್ ಇದನ್ನು ಕಳ್ಳೆಪಪ್ಪು ಬೀಸ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಈ ಥರ ನಾವು ನೈಸಾಗೆ ರುಬ್ಕೊಂಬರ್ಬೇಕು. ತುಂಬ ತರಿಯಾಗಿ ನಿಮ್ಗೆ ನೈಸಾಗೆ ರುಬ್ಬಿಲ್ಲ ಜಾರ್ ಅಂದರೆ ನೀವು ಜೇಡಿನೂ ಮಾಡ್ಕೋಬೋದು. ನೋಡಿ, ಇವಾಗ ಇದೇ ಬಟ್ಲಲ್ಲೇ ನಾನು 3/4 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದು ಫುಲ್ ಬಟ್ಲು ತೊಗೋಬೋದು. ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಒಂದು 4-5 ಸ್ಪೂನಷ್ಟು. ಇದನ್ನು ನೈಸಾಗೆ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇದನ್ನು ನಾನು ಅರ್ಧ ರುಬ್ಕೊಂಡಿದ್ದೀನಿ. ಅದರಲ್ಲೇ ನಾನು ಏಲಕ್ಕಿ ಪೌಡ್ರ್ ಹಾಕಲ್ಲ, 2 ಏಲಕ್ಕಿ ಹಾಕಿಬಿಟ್ಟು ಇನ್ನೊಂದು ರೌಂಡು ನಾನು ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ನಾನು ಸಕ್ಕರೆನೂ ರುಬ್ಬಿರೋದಾಯಿತು, ಇದು ಕಳ್ಳೆಪಪ್ಪು ರುಬ್ಬಿರೋದಾಯಿತು. ಅದೇ ಬಟ್ಲಲ್ಲೇ ನಾನು ಈ ಬಟ್ಲಲ್ಲೇ 1 ಬಟ್ಲು ಕಳ್ಳೆಪಪ್ಪು ತೊಗೊಂಡಿದ್ದೆ, 3/4 ಬಟ್ಲು ಸಕ್ಕರೆ ತೊಗೊಂಡಿದ್ದೆ. ಅದರಲ್ಲೇ ನಾನು ಅರ್ಧ ಬಟ್ಲಕ್ಕಿಂತ ಕಡಿಮೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಕಲಸೋದಂತ ನಾವು ನೋಡ್ಕೊಂಬರೋಣ. ಅಗಲವಾಗಿರೋದೊಂದು ಪಾತ್ರೆ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ನಾವು ಇದಕ್ಕೆ ಸಕ್ಕರೆ ನಾವು ರುಬ್ಕೊಂಬಂದಿದ್ದೀವಲ್ಲ, ಸಕ್ಕರೆ ಹಾಕ್ಕೊಳ್ಳೋಣ. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇದು. ಈ ಥರ ಇದೇನು ಕಷ್ಟನೇ ಇಲ್ಲ. ಇದು ಗ್ಯಾಸ್ ಅಂಟಿಸ್ಬೇಕು, ಓವನ್ ಬೇಕು, ಏನಾರ ಇದಕ್ಕೆ ಎಣ್ಣೆ ಬೇಕು, ತುಪ್ಪ ಬೇಕು ಅನ್ನೋ ಅಷ್ಟಿಲ್ಲ. ತುಪ್ಪ ನಾವು ಘಮ ಬರಲಿ ಅಂತ 1 ಸ್ಪೂನ್ ಮಾತ್ರ ನಾವು ಹಾಕ್ಕೋಬೇಕು. ಆವಾಗ ಇದು ಸ್ವೀಟು ತುಂಬ ಚೆನ್ನಾಗಾಗುತ್ತೆ. ಇದು ಸ್ವೀಟ್ ಯಾರಿಗೂ ಮಾಡೋಕ್ಕೆ ಬರಲಾರ್ದವ್ರು ಈ ಥರ ಈಜಿ ಇರೋದೊಂದು ಸ್ವೀಟು ಮಾಡ್ಕೊಂಡು ತಿನ್ಬೋದು. ನಮ್ಮಮ್ಮ ಏನು ತುಪ್ಪ ಜಾಸ್ತಿ ಹಿಂದಿನ ಕಾಲದಾಗೆಲ್ಲ ತುಪ್ಪ ಎಣ್ಣೆ ಜಾಸ್ತಿ ಬಳಸ್ತಿರಲಿಲ್ಲ. ಆ ಥರ ಅಂಥೇಳಿ ಈ ಥರ ಸಿಂಪಲ್ಲಾಗಿರೋದೊಂದು ರೆಸಿಪಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ರು. ಇವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಿಗೆ ಸ್ವೀಟ್ ಮಾಡೋಕ್ಕೆ ಬರಲ್ಲ ಈ ಥರದೊಂದು ಸ್ವೀಟು ನೀವು ಮಾಡ್ಕೋಬೋದು. ತುಂಬ ಈಜಿ ಇದು. ಪಾಕ ತೆಗಿಬೇಕು, ಗ್ಯಾಸ್ ಮೇಲೆ ಇಡಬೇಕು, ಓವನ್ ಬೇಕು ಅಂತ ಅನ್ನೋದು ಏನೂ ಇಲ್ಲ. ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಳಕ್ಕೆ ಹೋಗಬೇಡಿ. ಸಕ್ಕರೆ ಕರಗೋಕ್ಕೆ ಸ್ವಲ್ಪ ಬೇಕು, ನೋಡ್ಕೊಂಡು ನೀವು ಹಾಲು ಹಾಕ್ಕೋಬೋದು. ಈ ಥರ ನಾವು ಚೆನ್ನಾಗಿ ಇದನ್ನು ಕರಗಿಸ್ಕೊಂಡ್ಬಿಟ್ಟು ನಾವು ಕಳ್ಳೆಪಪ್ಪು ಏನು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ನಾವು ಇದನ್ನು ಒಂದು ಸ್ವೀಟು ರೆಡಿ ಮಾಡೋಣ. ಈಗ ಅಂದರೆ ಶಿವರಾತ್ರಿ, ಯುಗಾದಿ ಎಲ್ಲ ಹಬ್ಬಗಳು ಬರ್ತಾಯಿದ್ದಾವೆ. ನಾನು ಥರ ಸ್ವೀಟ್ಗಳು ಮಾಡಿ ನಿಮಗೆ ಈಜಿ ಇರೋದೇ ನಾನು ನಿಮಗೆ ತೋರಿಸ್ತೀನಿ. ಬಿಸ್ಕೆಟು, ಸ್ವೀಟು, ಕೇಕು ಎಲ್ಲನೂ ಮಾಡ್ಬೋದು ತುಂಬ ಸುಲಭವಾಗಿ. ಇವಾಗಿದು ಸಕ್ಕರೆ ಕರಗಿದೆ. ನಾನು ಕಳ್ಳೆಪಪ್ಪು ಇದರಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಇದಕ್ಕೆ ನಾನು ಇದು 1 ಬಟ್ಲು ಕಳ್ಳೆಪಪ್ಪು ರುಬ್ಕೊಂಡಿದ್ನಲ್ಲ ಎಲ್ಲನೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಮಿಕ್ಸ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ತುಪ್ಪ ಎಣ್ಣೆ ಏನು ಬೇಕಿಲ್ಲ ಅಂತ ನಾನು ಹೇಳ್ತಾಯಿದ್ದೀನಿ, ಆದರೆ ಘಮ ಬರಲಿ ಅಂತ 1 ಸ್ಪೂನು ನಾವು ಹಾಕ್ಕೊಳ್ಳೋಣ. ನೋಡಿ, ಒಂದೇ 1 ಸ್ಪೂನು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ ಘಮ್ ಅಂತ ಸ್ಮೆಲ್ ಬರುತ್ತೆ, ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಈ ಥರ ನಿಧಾನಕ್ಕೆ ನಾವು ಗಂಟಿರ್ದಂಗೆ ನಾವು ನೀಟಾಗಿ ಸಕ್ಕರೆಯಲ್ಲಿ ನಾವೆಲ್ಲ ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೂ ಪರವಾಗಿಲ್ಲ, ತಟ್ಟೆ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಕೇಕ್ ಮೋಲ್ಡ್ಗಳು ಇರ್ತಾವಲ್ಲ ಅದರಲ್ಲೂ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಸ್ವೀಟ್ ರೆಡಿ ಆಗುತ್ತೆ. ನೋಡಿ, ಇದು ಕಡಿಮೆ ಆದರೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಜಾಸ್ತಿ ಒಟ್ಟಿಗೆ ಹಾಕ್ಕೊಂಡು ನೀವು ಕಲಿಸ್ಬಾರ್ದು. ನೋಡಿ, ನೋಡ್ಕೊಂಡು ನಾವು ಹಾಲು ಹಾಕ್ಕೊಳ್ಳೋಣ. ನೀವು ಹಾಲು ಹಾಕ್ಕೊಳ್ಳೋದು ಜಾಸ್ತಿ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ಕಳ್ಳೆಪಪ್ಪು ಇದ್ದರೆ ಪೌಡ್ರ್ ಮಾಡ್ಕೊಂಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ಥರ ನಾವು ಸ್ವೀಟು ರೆಡಿ ಮಾಡ್ಕೋಬೋದು. ನೋಡಿ, ಇದು ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಈ ಥರ ನಾವು ಕಲಿಸ್ಕೊಳ್ಳೋಣ. ಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಟೇಸ್ಟು ಇದು ಇರುತ್ತೆ. ನಾವು ಹಿಂಗೆ ನೈಸಾಗೆ ನಾವು ಈ ಥರ ಕಲಿಸ್ಕೊಳ್ಳೋಣ. ಸ್ವಲ್ಪ ನಾನು ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಇನ್ನೊಂದು ಚೂರು ಇದನ್ನು ಈ ಥರ ರೆಡಿ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ನಾವು ಹೀಗೆ ಕೈಗೆ ಎಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ ಹಚ್ಕೊಂಡ್ಬಿಟ್ಟು ಇದು ನೀಟಾಗಿ ಹಿಂಗೆ ಮಾಡಿ ಒಂದೇ 1 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಒಂದು ಕೇಕ್ ಮೋಲ್ಡ್ ಇದ್ದರೆ ಸಾಕು, ಇಲ್ಲ ಅಂದರೆ ಪ್ಲಾಸ್ಟಿಕ್ ಇದು ಇದ್ದರೆ ಸಾಕು, ಅದರಲ್ಲೇನೂ ನಾವು ಇದನ್ನು ಹಾಕ್ಕೋಬೋದು. ಇವಾಗ ನಾನು ನಮ್ಮ ಮನೇಲಿ ಕೇಕ್ ಮೋಲ್ಡ್ ಇದೆ, ಅದಕ್ಕೆ ನಾನು ಇವಾಗ ಇದನ್ನು ಹಾಕಿ ತೋರಿಸ್ತೀನಿ.
ನೋಡಿ ಈ ಥರ ನಮ್ಮ ಮನೇಲಿ ಕೇಕ್ ಮಾಡಿತ್ತು. ನಾನೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನಾನು ತಳ ಹಿಡ್ಕೋಬಾರ್ದು ಅಂಥೇಳಿ ನಾನು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನಾನು ಇದಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟರ್ ಪೇಪರ್ ಇದ್ರೂ ಹಾಕ್ಕೋಬೋದು. ನಾನು ಬಟರ್ ಪೇಪರ್ ಇಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಆದರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪನೇ ಹಾಕ್ಕೋಬೇಕಂತ ಏನಿಲ್ಲ. ಎಣ್ಣೆ ಆದರೆ ಎಣ್ಣೆನ ಹಾಕ್ಕೊಂಡು ಸವರ್ಕೊಂಡು ಈ ಥರ ನಾವು ಇದಕ್ಕೆ ಹಾಕ್ಬೋದು. ನೀವು ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಮಕ್ಕಳಿಗೆ ಸ್ವೀಟೆಲ್ಲ ತಿಂಡಿ ಎಲ್ಲ ತಂದಿರ್ತೀರಲ್ಲ, ಅದರಲ್ಲಿ ಹಾಕಿದ್ರಂತೂ ಇನ್ನೂ ಸೂಪರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ತೊಗೊಂಡು ಇದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಬೇಕೋ ಅಷ್ಟು ನಾವು ನೈಸಾಗಿ ಇದನ್ನು ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಇದು ತುಂಬ ಚೆನ್ನಾಗಿ ಬಂದಿರುತ್ತೆ. ತೆಗೆದುಬಿಟ್ಟು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಕಷ್ಟ ಏನು ಅನಿಸೋದೇ ಇಲ್ಲ ಇದು, ಯಾಕಂದರೆ ಪಾಕ ತೆಗಿಬೇಕು, ಗ್ಯಾಸ್ ಮೇಲೆ ಮಾಡಬೇಕಂತ ಏನೂ ತೊಂದರೆನೇ ಇಲ್ಲ. ಇದು ಈಸಿಯಾಗಿರೋದು ರೆಸಿಪಿ. ಇದು ಈ ಥರ ನೀವು ಮಾಡ್ಕೋಬೋದು. ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಯಾವ ಥರ ಬೇಕೋ ಈ ಥರ ನೈಸಾಗಿ ನಾವು ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಈಗ ಹಬ್ಬಗಳ್ದಾಗೆ ಹೊರಗಡೆ ತಿಂಡಿ ತಂದು ಕೊಡೋ ಬದಲು ನಾವು ಮನೇಲೇ ಈ ಥರ ನಾವು ಸ್ವೀಟು ಮಾಡಿ ಕೊಡ್ಬೋದು. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ತೆಗೆದಾದ ನಂತರ ನಾನು ನಿಮಗೆ ತೋರಿಸ್ತೇನೆ. ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ ಕೊಡೋಕ್ಕೆ, ನೆಂಟರು ಬಂದಾಗೆ. ಏನಾರು ಸ್ವೀಟ್ ಅರ್ಜೆಂಟಿಗೆ ಮಾಡಬೇಕಪ್ಪ ಅಂದರೆ ಎಲ್ಲ ಥರ ಹುಡ್ಕೋದು ಬದಲು ಮನೇಲಿ ಕಡಲೆಪಪ್ಪು ಸಕ್ಕರೆ ಇದ್ದರೆ ಸಾಕು. ಈ ಥರದ್ದೊಂದು ಈಸಿಯಾಗಿರೋದು. ಆ ಕಡೆ ಅಡುಗೆ ಮಾಡೋದ್ರಾಗೆ ಇದನ್ನೊಂದು ಮಾಡಿಟ್ಟರೆ ಒಂದು 10-15 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ. ಯಾಕಂದರೆ ಸಕ್ಕರೆಯಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಲ್ಲ, ಅದು ಚೆನ್ನಾಗಿ ಕರಗಿಬಿಟ್ಟು ಇದು ಚೆನ್ನಾಗಿ ಗಟ್ಟಿಗೆ ಹಿಡ್ಕೊಳ್ಳುತ್ತೆ. ಒಂದು 20 ನಿಮಿಷ ಬಿಟ್ಟ ನಂತರ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ರೆಡಿಯಾಗಿದೆ, ನಾವು ಪಕ್ಕಕ್ಕೆ ಇಡೋಣ. ನೋಡಿ ಒಂದು 10 ನಿಮಿಷ ಆಗಿದೆ. ಅದು ತೆಗೆದುಬಿಟ್ಟು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ ಸ್ವೀಟು. ಈ ಥರ ಸ್ವೀಟು ಮನೇಲೇ ನೀವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತದೆ, ತುಂಬ ಸುಲಭ ಇದು ಮಾಡೋದು ತುಂಬ ಈಸಿ. ಬಟರ್ ಪೇಪರ್ ಹಾಕಿದ್ರಂತೂ ಫುಲ್ ಬಂದುಬಿಡುತ್ತೆ. ಇವಾಗ ನಾನು ಹಾಕಿಲ್ಲ ಅಂತೇಳಿ ಈ ಥರ ನಾನು ಕಟ್ ಮಾಡಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಏನು ಕಷ್ಟನೇ ಪಡಬೇಕಾಗಿಲ್ಲ. ಇದು ಅಷ್ಟು ಈಸಿ ರೆಸಿಪಿ. ಯಾರು ಬರಲಾರ್ದವರು ಇದನ್ನು ರೆಸಿಪಿ ಮಾಡ್ಕೋಬೋದು. ನೋಡಿ ನಾನೆಲ್ಲನೂ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿರುತ್ತೆ ಇದು ಮಾತ್ರ. ಕಡಲೆಪಪ್ಪದ ರೆಸಿಪಿ ಮಾತ್ರ ಮಕ್ಕಳು ತಿನ್ನೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ನಾವು ತೆಗೆದುಬಿಟ್ಟು ಬಿಡಿಸಿ ನೀಟಾಗಿ ಹೀಗೆ ಇಟ್ಕೋಬೋದು. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸು ಹಾಕಿಬಿಟ್ಟು ನೀವು ಮಾಡ್ಕೋಬೋದು. ನಾನು ಡ್ರೈ ಫ್ರೂಟ್ಸ್ ಇಲ್ಲ ಅಂತೇಳಿ ನಾನು ಹಾಗೆ ಮಾಡಿದ್ದೀನಿ. ಅದಕ್ಕೆ ಈ ಥರ ಸ್ವೀಟ್ ಎಲ್ಲ ರೆಡಿ ಮಾಡ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಿಂದ ತಿನ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮುಟ್ಟಿದ್ರೆ ಸಾಕು ಯಾವ ಥರ ಮೆತ್ತಗಿದೆ ಅಂತ ನೋಡಿ. ನೋಡಿ ಪೇಡ ರೆಡಿಯಾಗಿದೆ. ಕಡಲೆಪಪ್ಪಿಂದ ತುಂಬ ಸುಲಭವಾಗಿ ಮಾಡಿರೋದಿದು. ಎಣ್ಣೆನೂ ಇಲ್ಲ ಜಾಸ್ತಿ, ಗ್ಯಾಸ್ ಇಲ್ಲ, ಓವನ್ ಇಲ್ಲ, ಏನೂ ಇಲ್ಲ, ಕರಗಿಸಂಗಿಲ್ಲ, ಪಾಕ ಮಾಡೋಂಗಿಲ್ಲ. ಅಷ್ಟು ಸುಲಭವಾಗಿದ್ದು ಇದು ಸ್ವೀಟು. ಈ ಥರದ ಸ್ವೀಟು ನೀವು ಮನೇಲಿ ಕಡಲೆಪಪ್ಪಿದ್ರೆ ಸಾಕು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಕಡಲೆಪಪ್ಪದ್ದು ಸ್ವೀಟ್ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.